10ನೇ ತರಗತಿ NCERT ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 8 ಆನುವಂಶೀಯತೆ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಪ್ರಬಲ ಗುಣವಾದ ದುಂಡಗಿನ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನು ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದೆ. ಮೆಂಡಲನ ಪ್ರಯೋಗದ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದಿರುವ ಸಸ್ಯಗಳ ಸಂಖ್ಯೆ ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 3, ಆಪ್ಷನ್ ಡಿ 9. ಸರಿ ಉತ್ತರ ಆಪ್ಷನ್ ಎ 0. ಪ್ರಶ್ನೆ ಸಂಖ್ಯೆ 2. ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ ಹಸಿರು ಕ್ಯಾಪಿಟಲ್ G, ಹೂವಿನ ಸ್ಥಾನ ಎಲೆಯ ಕಂಕುಳು ಕ್ಯಾಪಿಟಲ್ A, ಬೀಜದ ಬಣ್ಣ ಹಳದಿ ಸ್ಮಾಲ್ g, ಹೂವಿನ ಸ್ಥಾನ ಕಾಂಡದ ತುದಿ ಸ್ಮಾಲ್ a. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವೆಂದರೆ ಆಪ್ಷನ್ ಎ ಸ್ಮಾಲ್ g ಕ್ಯಾಪಿಟಲ್ G ಕ್ಯಾಪಿಟಲ್ A ಸ್ಮಾಲ್ a, ಆಪ್ಷನ್ ಬಿ ಕ್ಯಾಪಿಟಲ್ G ಸ್ಮಾಲ್ g ಕ್ಯಾಪಿಟಲ್ A ಸ್ಮಾಲ್ a, ಆಪ್ಷನ್ ಸಿ ಕ್ಯಾಪಿಟಲ್ G ಸ್ಮಾಲ್ g ಕ್ಯಾಪಿಟಲ್ A ಕ್ಯಾಪಿಟಲ್ A, ಆಪ್ಷನ್ ಡಿ ಕ್ಯಾಪಿಟಲ್ G ಸ್ಮಾಲ್ g ಸ್ಮಾಲ್ a ಸ್ಮಾಲ್ a. ಸರಿ ಉತ್ತರ ಆಪ್ಷನ್ ಡಿ ಕ್ಯಾಪಿಟಲ್ G ಸ್ಮಾಲ್ g ಸ್ಮಾಲ್ a ಸ್ಮಾಲ್ a. ಪ್ರಶ್ನೆ ಸಂಖ್ಯೆ 3. ಶುದ್ಧ ಎತ್ತರವಾದ ಕ್ಯಾಪಿಟಲ್ TT ಬಟಾಣಿ ಸಸ್ಯವನ್ನು ಶುದ್ಧ ಗಿಡ್ಡವಾದ ಸ್ಮಾಲ್ TT ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದೆ. F2 ಪೀಳಿಗೆಯಲ್ಲಿ ದೊರಕುವ ಶುದ್ಧ ಎತ್ತರ ಶುದ್ಧ ಗಿಡ್ಡ ತಳಿಗಳ ಅನುಪಾತ ಆಪ್ಷನ್ ಎ 1:3, ಆಪ್ಷನ್ ಬಿ 3:1, ಆಪ್ಷನ್ ಸಿ 1:1, ಆಪ್ಷನ್ ಡಿ 2:1. ಸರಿ ಉತ್ತರ ಆಪ್ಷನ್ ಸಿ 1:1. ಪ್ರಶ್ನೆ ಸಂಖ್ಯೆ 4. ತಂದೆಯಿಂದ X ವರ್ಣತಂತುಗಳನ್ನು ಅನುವಂಶೀಯವಾಗಿ ಪಡೆದ ಯುಗ್ಮಜವು ಆಪ್ಷನ್ ಎ ಗಂಡು ಮಗುವಾಗಿ ಬೆಳವಣಿಗೆ ಹೊಂದುತ್ತದೆ, ಆಪ್ಷನ್ ಬಿ ಹೆಣ್ಣು ಮಗುವಾಗಿ ಬೆಳವಣಿಗೆ ಹೊಂದುತ್ತದೆ, ಆಪ್ಷನ್ ಸಿ X ವರ್ಣತಂತು ಲಿಂಗವನ್ನು ನಿರ್ಧರಿಸುವುದಿಲ್ಲ, ಆಪ್ಷನ್ ಡಿ ಗಂಡು ಅಥವಾ ಹೆಣ್ಣು ಮಗು. ಸರಿ ಉತ್ತರ ಆಪ್ಷನ್ ಬಿ ಹೆಣ್ಣು ಮಗುವಾಗಿ ಬೆಳವಣಿಗೆ ಹೊಂದುತ್ತದೆ. ಪ್ರಶ್ನೆ ಸಂಖ್ಯೆ 5. ಮೆಂಡಲ್ನ ಏಕತಳೀಕರಣದ ವ್ಯಕ್ತರೂಪ ನಮೂನೆಯ ಅನುಪಾತ ಆಪ್ಷನ್ ಎ 1:3, ಆಪ್ಷನ್ ಬಿ 3:1, ಆಪ್ಷನ್ ಸಿ 1:1, ಆಪ್ಷನ್ ಡಿ 2:1. ಸರಿ ಉತ್ತರ ಆಪ್ಷನ್ ಬಿ 3:1. ಪ್ರಶ್ನೆ ಸಂಖ್ಯೆ 6. ಮೆಂಡಲ್ನ ಏಕತಳೀಕರಣದ ಜೀನ್ ನಮೂನೆಯ ಅನುಪಾತ ಆಪ್ಷನ್ ಎ 1:3, ಆಪ್ಷನ್ ಬಿ 3:1, ಆಪ್ಷನ್ ಸಿ 1:1, ಆಪ್ಷನ್ ಡಿ 1:2:1. ಸರಿ ಉತ್ತರ ಆಪ್ಷನ್ ಡಿ 1:2:1. ಸೆಕೆಂಡ್ ಮೈನ್ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಅನುವಂಶೀಯತೆ ಎಂದರೇನು? ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಲಕ್ಷಣಗಳ ವರ್ಗಾವಣೆಯಾಗುವುದನ್ನು ಅನುವಂಶೀಯತೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2. ಭಿನ್ನತೆ ಎಂದರೇನು? ಒಂದು ಪ್ರಭೇದದ ಅಥವಾ ವಿಭಿನ್ನ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಣ ಅಥವಾ ಲಕ್ಷಣಗಳ ನಡುವೆ ಕಂಡುಬರುವ ವ್ಯತ್ಯಾಸಗಳನ್ನು ಭಿನ್ನತೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 3. ಜೀನ್ಗಳು ಎಂದರೇನು? ತಂದೆ ತಾಯಿಗಳಿಂದ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆಯಾಗುವಂತೆ ಮಾಡುವ ಅನುವಂಶೀಯ ಘಟಕಗಳನ್ನು ಜೀನ್ಗಳು ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 4. DNA ವಿಸ್ತೃತ ರೂಪವೇನು? ಡಿಯಾಕ್ಸಿ ರೈಬೋಸ್ ನ್ಯೂಕ್ಲಿಯಿಕ್ ಆಸಿಡ್, ಡಿಯಾಕ್ಸಿ ರೈಬೋಸ್ ನ್ಯೂಕ್ಲಿಯಿಕ್ ಆಮ್ಲ. ಪ್ರಶ್ನೆ ಸಂಖ್ಯೆ 5. ವರ್ಣತಂತುಗಳು ಎಂದರೇನು? ಮಾನವನ ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? ಜೀವಕೋಶದ ಕೋಶ ಕೇಂದ್ರಗಳಲ್ಲಿ ಕಂಡುಬರುವ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ಗಳನ್ನು ಹೊಂದಿರುವ ದಾರದಂತಹ ರಚನೆಗಳಿಗೆ ವರ್ಣತಂತುಗಳು ಎನ್ನುತ್ತೇವೆ. ಮಾನವನ ಪ್ರತಿಯೊಂದು ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ 23 ಜೊತೆ ಅಥವಾ 46. ಪ್ರಶ್ನೆ ಸಂಖ್ಯೆ 6. ತಳಿಶಾಸ್ತ್ರ ಎಂದರೇನು? ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಯಾರು? ಅನುವಂಶೀಯತೆ ಮತ್ತು ಭಿನ್ನತೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ತಳಿಶಾಸ್ತ್ರ ಎನ್ನುತ್ತೇವೆ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಗ್ರೆಗೋರ್ ಜೋಹಾನ್ ಮೆಂಡಲ್. ಪ್ರಶ್ನೆ ಸಂಖ್ಯೆ 7. ಮೆಂಡಲ್ ತನ್ನ ಪ್ರಯೋಗಕ್ಕಾಗಿ ಆಯ್ಕೆ ಮಾಡಿಕೊಂಡ ಸಸ್ಯ ಯಾವುದು? ಉತ್ತರ ಬಟಾಣಿ ಸಸ್ಯ. ಪ್ರಶ್ನೆ ಸಂಖ್ಯೆ 8. ಬಟಾಣಿ ಸಸ್ಯದ ವೈಜ್ಞಾನಿಕ ಹೆಸರೇನು? ಉತ್ತರ ಪೈಸಮ್ ಸಟೈವಮ್. ಪ್ರಶ್ನೆ ಸಂಖ್ಯೆ 9. ಮಾನವನ ವೈಜ್ಞಾನಿಕ ಹೆಸರೇನು? ಉತ್ತರ ಹೋಮೋಸೆಪಿಯನ್ಸ್. ಪ್ರಶ್ನೆ ಸಂಖ್ಯೆ 10. ಏಕತಳೀಕರಣ ಎಂದರೇನು? ಉತ್ತರ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಬಟಾಣಿ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 11. ದ್ವಿತಳೀಕರಣ ಎಂದರೇನು? 2 ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಬಟಾಣಿ ಸಸ್ಯಗಳನ್ನು ಸಂಕರಿಸುವುದನ್ನು ದ್ವಿತಳೀಕರಣ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 12. ಮೆಂಡಲ್ನ ಏಕತಳೀಕರಣದ ವ್ಯಕ್ತರೂಪ ನಮೂನೆ ಹಾಗೂ ಜೀನ್ ನಮೂನೆಯ ಅನುಪಾತ ತಿಳಿಸಿ. ಉತ್ತರ ಏಕತಳೀಕರಣದ ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1. ಪ್ರಶ್ನೆ ಸಂಖ್ಯೆ 13. ಮಗುವಿನ ಲಿಂಗ ನಿರ್ಧಾರವು ಯಾರಿಂದ ಆಗುತ್ತದೆ? ಉತ್ತರ ಮಗುವಿನ ಲಿಂಗವು ತಂದೆಯಿಂದ ನಿರ್ಧಾರವಾಗುತ್ತದೆ. ಪ್ರಶ್ನೆ ಸಂಖ್ಯೆ 14.
14 ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ. ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನು ಮತ್ತು ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನು ಅನುವಂಶೀಯವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣವೇನು? ಉತ್ತರ: ಕೂದಲಿನ ಬಣ್ಣ ಕಪ್ಪು. ಥರ್ಡ್ ಮೈನ್ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಮೆಂಡಲ್ ರವರು ತಮ್ಮ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣವೇನು? ಉತ್ತರ: ಬಟಾಣಿ ಗಿಡಗಳನ್ನು ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಸಬಹುದು. ಸಂಕ್ಷಿಪ್ತ ಬೆಳವಣಿಗೆಯ ಅವಧಿ ಹಾಗೂ ಜೀವನ ಚಕ್ರವನ್ನು ಹೊಂದಿವೆ. ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಕೃತಕವಾಗಿ ಸುಲಭವಾಗಿ ನಡೆಸಬಹುದು. ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ. ಅನುವಂಶೀಯವಾಗಬಲ್ಲ ಭಿನ್ನ ಲಕ್ಷಣಗಳನ್ನು ತೋರಿಸುತ್ತವೆ. ಪ್ರಶ್ನೆ ಸಂಖ್ಯೆ 2. ದ್ವಿತಳೀಕರಣ ಎಂದರೇನು? F2 ಪೀಳಿಗೆಯ ದ್ವಿತಳೀಕರಣದ ಅನುಪಾತ ಬರೆಯಿರಿ. ಉತ್ತರ: 2 ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಗೊಳಿಸುವ ವಿಧಾನಕ್ಕೆ ದ್ವಿತಳೀಕರಣ ಎನ್ನುತ್ತೇವೆ. F2 ಪೀಳಿಗೆಯ ದ್ವಿತಳೀಕರಣದ ಅನುಪಾತ 9:3:3:1. ಪ್ರಶ್ನೆ ಸಂಖ್ಯೆ 8. ಮಾನವರಲ್ಲಿ ಲಿಂಗ ನಿರ್ಧಾರ ಪ್ರಕ್ರಿಯೆಯನ್ನು ವಿವರಿಸಿ. ಉತ್ತರ: ಪುರುಷರು Y ಹಾಗೂ ಮಹಿಳೆಯರು X ಎಂಬ ಲಿಂಗ ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಎಲ್ಲಾ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿಯಾಗಿದ್ದರೂ X ವರ್ಣತಂತುವನ್ನು ಪಡೆಯುತ್ತಾರೆ. ಹೀಗಾಗಿ ತಂದೆಯಿಂದ ಅನುವಂಶೀಯವಾಗುವ Y ವರ್ಣತಂತುವಿನಿಂದ ಮಕ್ಕಳ ಲಿಂಗವು ನಿರ್ಧರಿಸಲ್ಪಡುತ್ತದೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹೆಣ್ಣು ಮಗುವಾಗುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಗಂಡು ಮಗುವಾಗುತ್ತದೆ. ಫೋರ್ತ್ ಮೈನ್ 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಮೆಂಡಲ್ನ ಪ್ರಯೋಗಗಳಲ್ಲಿ ಗುಣಗಳು ಹೇಗೆ ಪ್ರಬಲ ಮತ್ತು ದುರ್ಬಲ ಗುಣಗಳನ್ನು ವ್ಯಕ್ತಪಡಿಸುತ್ತವೆ? ಉತ್ತರ: ಮೆಂಡಲ್ ಏಕತಳೀಕರಣ ಪ್ರಯೋಗದಲ್ಲಿ ಎತ್ತರದ ಹಾಗೂ ಕುಬ್ಜ ಸಸ್ಯಗಳನ್ನು ಸಂಕರಗೊಳಿಸಿದಾಗ F1 ಪೀಳಿಗೆಯಲ್ಲಿ ಎಲ್ಲವೂ ಎತ್ತರವಾಗಿಯೇ ಇದ್ದವು. ಈ F1 ಸಂತತಿಯ ಎತ್ತರವಾದ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ದೊರೆತ F2 ಪೀಳಿಗೆಯ ಸಸ್ಯಗಳಲ್ಲಿ ಎಲ್ಲವೂ ಎತ್ತರವಾಗಿರಲಿಲ್ಲ. ಬದಲಾಗಿ ಅವುಗಳಲ್ಲಿ 1/4 ಭಾಗ ಕುಬ್ಜವಾಗಿದ್ದವು. ಇದು ಎತ್ತರ ಮತ್ತು ಕುಬ್ಜ ಗುಣಗಳೆರಡೂ F1 ಸಸ್ಯಗಳಲ್ಲಿ ಪಡೆಯಲ್ಪಟ್ಟವು ಎಂಬುದನ್ನು ಸೂಚಿಸುತ್ತದೆ. ಆದರೆ ಕೇವಲ ಎತ್ತರ ಗುಣ ಮಾತ್ರ ಗೋಚರವಾಯಿತು. ಇದನ್ನು ಪ್ರಬಲ ಗುಣ ಎಂದು, ಗೋಚರವಾಗದ ಕುಬ್ಜ ಗುಣವನ್ನು ದುರ್ಬಲ ಎಂದು ಕರೆದರು. ಪ್ರಶ್ನೆ ಸಂಖ್ಯೆ 2. F1 ಪೀಳಿಗೆಯ ಚೆಕ್ಕರ್ ಬೋರ್ಡ್ ಅನ್ನು ಬರೆಯಿರಿ. ಚೆಕ್ಕರ್ ಬೋರ್ಡ್ ಅನ್ನು ಬರೆದು ಅಭ್ಯಾಸ ಮಾಡಿ. F1 ಪೀಳಿಗೆಯ ವ್ಯಕ್ತರೂಪ ಅನುಪಾತ 3:1. ಪ್ರಶ್ನೆ ಸಂಖ್ಯೆ 4. ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅನುವಂಶೀಯ ಕೊಡುಗೆಯನ್ನು ಹೇಗೆ ಖಚಿತಪಡಿಸಿಕೊಳ್ಳುವಿರಿ? ಉತ್ತರ: ಮಾನವನ ದೇಹದ ಪ್ರತಿಯೊಂದು ಕಾಯಕೋಶವು 23 ಜೊತೆ ವರ್ಣತಂತುಗಳನ್ನು ಹೊಂದಿವೆ. ಅವುಗಳಲ್ಲಿ 22 ಜೊತೆ ಅಲಿಂಗ ವರ್ಣತಂತುಗಳು, 1 ಜೊತೆ ಲಿಂಗ ವರ್ಣತಂತುಗಳು. ಗಂಡಿನಲ್ಲಿ 1 ಜೊತೆ ಲಿಂಗ ವರ್ಣತಂತುಗಳು X ಮತ್ತು Y, ಹೆಣ್ಣಿನಲ್ಲಿ 1 ಜೊತೆ ಲಿಂಗ ವರ್ಣತಂತುಗಳು X ಮತ್ತು X. ಸಂತಾನೋತ್ಪತ್ತಿಯ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುತ್ತವೆ. ಇದರಿಂದ ಉಂಟಾದ ಸಂತತಿಯು 22 ಅಲಿಂಗ ವರ್ಣತಂತುಗಳನ್ನು ಹಾಗೂ 1 X ಅಥವಾ Y ಅನ್ನು ಗಂಡು ಪೋಷಕರಿಂದಲೂ, 22 ಜೊತೆ ಅಲಿಂಗ ವರ್ಣತಂತುಗಳನ್ನು ಹಾಗೂ 1 X ವರ್ಣತಂತುವನ್ನು ಹೆಣ್ಣು ಪೋಷಕರಿಂದಲೂ ಪಡೆಯುತ್ತದೆ. ಫಿಫ್ತ್ ಮೈನ್ 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಉಪಪ್ರಶ್ನೆ 1. ಪುರುಷನ ಲಿಂಗ ವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗ ವರ್ಣತಂತುಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ಮಹಿಳೆಯ ಲಿಂಗ ವರ್ಣತಂತುಗಳು ಪೂರ್ಣ ಜೋಡಿಯನ್ನು ಹೊಂದಿದ್ದು ಎರಡೂ X ವರ್ಣತಂತುಗಳಿಂದಾಗಿರುತ್ತವೆ. ಆದರೆ ಪುರುಷನ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಒಂದು ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಇನ್ನೊಂದು ಚಿಕ್ಕದಾದ Y ವರ್ಣತಂತು ಕಂಡುಬರುತ್ತದೆ. ಉಪಪ್ರಶ್ನೆ ಸಂಖ್ಯೆ 2. ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ? ಅಥವಾ ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ, ವಿವರಿಸಿ. ತಂದೆಯಿಂದ X ವರ್ಣತಂತುವನ್ನು ಪಡೆದ ಮಗು ಹುಡುಗಿಯಾಗುತ್ತದೆ ಹಾಗೂ Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ. ಆದರೆ ಹುಡುಗಿ ಮತ್ತು ಹುಡುಗ ಇಬ್ಬರೂ ತಾಯಿಯಿಂದ X ವರ್ಣತಂತುವನ್ನು ಮಾತ್ರ ಪಡೆಯುತ್ತಾರೆ. ಆದ್ದರಿಂದ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧರಣೆಯಾಗುತ್ತದೆ. ಅಥವಾ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ X ವರ್ಣತಂತುವನ್ನು ಪಡೆದುಕೊಳ್ಳುತ್ತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗುತ್ತಾನೆ. ಪ್ರಶ್ನೆ ಸಂಖ್ಯೆ 2. ಎತ್ತರವಾದ ಹಾಗೂ ಕೆಂಪು ಹೂಗಳನ್ನು ಹೊಂದಿರುವ T, t, R, ಸಸ್ಯವನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳನ್ನು ಚೆಕ್ಕರ್ ಬೋರ್ಡ್ ಅಥವಾ ಪುನೆಟ್ ಚೌಕದ ಸಹಾಯದಿಂದ ಪ್ರತಿನಿಧಿಸಿ.
ಪೋಷಕ ಸಸ್ಯಗಳಲ್ಲಿ ಪ್ರಕಟವಾಗದ ಗುಣಗಳು ಸಂತತಿಗಳಲ್ಲಿ ಪ್ರಕಟವಾಗಲು ಕಾರಣವೇನು? ಚೆಕ್ಕರ್ ಬೋರ್ಡ್ ಅನ್ನು ಬರೆದು ಅಭ್ಯಾಸ ಮಾಡಿ. ದ್ವಿತಳೀಕರಣದ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತ 9:3:3:1. F2 ಪೀಳಿಗೆಯಲ್ಲಿ ಕೆಂಪು ಹೂಗಳ ಎತ್ತರ ಗಿಡಗಳು 9, ಬಿಳಿ ಹೂಗಳ ಎತ್ತರ ಗಿಡಗಳು 3, ಕೆಂಪು ಹೂಗಳ ಗಿಡ್ಡ ಗಿಡಗಳು 3, ಬಿಳಿ ಹೂಗಳ ಗಿಡ್ಡ ಗಿಡಗಳು 1. ಮೆಂಡಲ್ರ ಸ್ವತಂತ್ರ ವಿಂಗಡಣೆಯ ನಿಯಮದ ಪ್ರಕಾರ ಒಂದಕ್ಕಿಂತಲೂ ಹೆಚ್ಚು ಜೋಡಿ ಲಕ್ಷಣಗಳಿಗಿರುವ ಆಗ ಪ್ರತಿ ಜೋಡಿ ಲಕ್ಷಣವು ಲಿಂಗಾಣುಗಳಾಗುವಾಗ ಇತರ ಜೋಡಿಗಳಿಂದ ಸ್ವತಂತ್ರವಾಗಿ ಚಲಿಸುತ್ತವೆ. ಇದರಿಂದಾಗಿ ಪಿತೃವಿನಲ್ಲಿ ಇಲ್ಲದ ಗುಣಗಳು ಮುಂದಿನ ಪೀಳಿಗೆಯ ಜೀವಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಪ್ರಶ್ನೆ ಸಂಖ್ಯೆ 3. ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಬಿಡುವ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ಬರುವ ಸಸ್ಯಗಳ ವಿಧಗಳನ್ನು ತಿಳಿಸಿ. ಚೆಕ್ಕರ್ ಬೋರ್ಡ್ ಅನ್ನು ಬರೆದು ಅಭ್ಯಾಸ ಮಾಡಿ. ದ್ವಿತಳೀಕರಣದ ವ್ಯಕ್ತರೂಪ ಅನುಪಾತ 9:3:3:1. ದುಂಡನೆಯ ಹಳದಿ ಬೀಜ ಉತ್ಪಾದಿಸುವ ಸಸ್ಯಗಳು 9, ದುಂಡನೆಯ ಹಸಿರು ಬೀಜ ಉತ್ಪಾದಿಸುವ ಸಸ್ಯಗಳು 3, ಸುಕ್ಕಾದ ಹಳದಿ ಬೀಜದ ಸಸ್ಯಗಳನ್ನು ಉತ್ಪಾದಿಸುವ ಸಸ್ಯಗಳ ಸಂಖ್ಯೆ 3, ಸುಕ್ಕಾದ ಹಸಿರು ಬೀಜದ ಸಸ್ಯವನ್ನು ಉತ್ಪಾದಿಸುವ ಸಸ್ಯದ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 4. ಮೆಂಡಲರು ಕೆಂಪು ಹೂಗಳನ್ನು RR ಹೊಂದಿರುವ ಸಸ್ಯಗಳನ್ನು ಬಿಳಿ ಹೂಗಳನ್ನು ಹೊಂದಿರುವ ಸಸ್ಯಗಳೊಂದಿಗೆ rr ನೊಂದಿಗೆ ಸಂಕರಿಸಿ ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು. F2 ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳಿಗಿಂತ ಭಿನ್ನವಾಗಿದ್ದವು ಏಕೆ? ಕಾರಣಗಳೊಂದಿಗೆ ವಿವರಿಸಿ. ಪೋಷಕ ಪೀಳಿಗೆಯಲ್ಲಿ ಕೆಂಪು ಹೂಗಳನ್ನು ಬಿಡುವ ಸಸ್ಯಗಳು 2 ಪ್ರಬಲ ಗುಣಗಳನ್ನು ಹೊಂದಿವೆ RR. ಪೋಷಕ ಪೀಳಿಗೆಯಲ್ಲಿ ಬಿಳಿ ಹೂಗಳನ್ನು ಬಿಡುವ ಸಸ್ಯಗಳು 2 ದುರ್ಬಲ ಗುಣಗಳನ್ನು ಹೊಂದಿವೆ rr. F1 ಸಂತತಿಯ ಸಸ್ಯವು ಪೋಷಕ R ಸಸ್ಯಗಳಿಂದ ಪ್ರಬಲ ಗುಣದ ಕೆಂಪು 1 ಪ್ರತಿಯನ್ನು ಮತ್ತು ದುರ್ಬಲ ಗುಣದ ಬಿಳಿ 1 ಪ್ರತಿಯನ್ನು ಅನುವಂಶೀಯವಾಗಿ ಪಡೆಯುತ್ತದೆ. ಆದರೆ ಪ್ರಬಲ ಗುಣ ಕೆಂಪು ಮಾತ್ರ ವ್ಯಕ್ತವಾಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಮೆಂಡಲ್ ದ್ವಿತಳೀಕರಣ ಪ್ರಯೋಗದಲ್ಲಿ ದುಂಡನೆಯ ಹಸಿರು ಬೀಜ RR YY ಹಾಗೂ ಸುಕ್ಕುಗಟ್ಟಿದ ಹಸಿರು ಬೀಜ rr ಗುಣಗಳುಳ್ಳ ಬಟಾಣಿ ಸಸ್ಯಗಳನ್ನು ಸಂಕರಗೊಳಿಸುತ್ತಾರೆ. ಇದರಿಂದ ಪಡೆದ F1 ಪೀಳಿಗೆಯ ಸಸ್ಯಗಳು 2 ಗುಣಗಳನ್ನು ಹೊಂದಿರುತ್ತವೆ. ಅಂದರೆ ದುಂಡನೆಯ ಹಳದಿ ಬೀಜಗಳನ್ನು RY ಹೊಂದಿರುತ್ತವೆ. F1 ಪೀಳಿಗೆಯ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ದೊರಕುವ F2 ಪೀಳಿಗೆಯು ದುಂಡನೆಯ ಹಳದಿ RY, ದುಂಡನೆಯ ಹಸಿರು RY ಹಾಗೂ ಸುಕ್ಕಾದ ಹಳದಿ r Y ಹಾಗೂ ಸುಕ್ಕಾದ ಹಸಿರು r ಸಸ್ಯಗಳು 9:3:3:1 ಅನುಪಾತದಲ್ಲಿ ದೊರಕುತ್ತವೆ. ಈ ಪ್ರಯೋಗದಿಂದ ಬೀಜಗಳ ಆಕಾರ ಮತ್ತು ಬಣ್ಣ ಈ 2 ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂಬುದು ತಿಳಿದು ಬರುತ್ತದೆ. ಪ್ರಶ್ನೆ ಸಂಖ್ಯೆ 6. ಅಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ಎಂಬುದನ್ನು ವಿವರಿಸಿ. ಉತ್ತರ: ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ಈ ಭಿನ್ನತೆಗಳನ್ನು ಹೊಂದಿರುವ 2 ಜೀವಿಗಳು ತಮ್ಮ DNA ಸಂಯೋಗಗೊಳಿಸಿ ಹೊಸ ಜೀವಿಯ ಸೃಷ್ಟಿಗೆ ಕಾರಣವಾಗುತ್ತದೆ. ಆದ್ದರಿಂದ ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟಾಗಲು ಅನುವು ಮಾಡಿಕೊಡುತ್ತದೆ. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ DNA ಅಣುವಿನ ಸ್ವಪ್ರತೀಕರಣವು ನಿಖರವಾಗಿಲ್ಲದಿದ್ದಾಗ ಮಾತ್ರ ಭಿನ್ನತೆಗಳು ಉಂಟಾಗುತ್ತವೆ. ಇಂತಹ DNAಯನ್ನು ಅನುವಂಶೀಯವಾಗಿ ಪಡೆಯುವ ಜೀವಿಯು ಪರಿಸರದ ಸ್ಥಿತಿಗಳಿಗೆ ಅನುಗುಣವಾಗಿ ಬದುಕುಳಿಯುವ ಸಾಧ್ಯತೆ ಕಡಿಮೆ. ಆದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚು ಭಿನ್ನತೆಗಳು ಉಂಟಾಗಲು ಅನುವು ಮಾಡಿಕೊಡುವುದರಿಂದ ಪರಿಸರದ ಸ್ಥಿತಿಗಳಿಗೆ ಅನುಗುಣವಾಗಿ ಬದುಕುಳಿಯಲು ಹೆಚ್ಚು ಸಮರ್ಥವಾಗಿರುತ್ತವೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.